ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವ್ಲಾಗ್. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ವ್ಲಾಗ್ ಅಂದರೆ ಆಲ್ರೆಡಿ 9-10 ಗಂಟೆ ಆಗ್ತೈತಿ. ಬಟ್ ಎದ್ದಿದ್ದು ಬೇಗ ಇದ್ದೆ, ಬಟ್ ಅವು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಈಗ ಮೊಬೈಲ್ನಾಗಿರೋ ವಿಡಿಯೋ ಎಲ್ಲ ಕಂಪ್ಯೂಟ್ರಿಗೆ ಟ್ರಾನ್ಸ್ಫರ್ ಮಾಡೋ ಅಂತೀನಿ. ಬೆಳಗ್ಗೆ ಟಿಫನ್ ಏನೂ ಇಲ್ಲ, ಡೈರೆಕ್ಟ್ ಊಟ ಮಾಡ್ತಾಯಿದ್ದೀವಿ. ಯಾಕಂದರೆ ನಿನ್ನೆ ಎಗ್ ಸಾಂಬಾರು ಮಾಡಿದ್ದು ಮಮ್ಮಿ, ಹಾಗಾಗಿ ಮೊಟ್ಟೆ ಸಾಂಬಾರನ್ನ ಊಟ ಮಾಡ್ತಾಯಿದ್ದೀವಿ. ಸ್ಟೇಟ್ಯೂನ್ ಆಗಿದ್ದೀವಿ. ಊಟನೇ ಅಂದ್ಕೊಂಡ್ಬಿಟ್ರಿ. ಊಟ ಮಾಡಿಕೊಂಡು ಆಮೇಲೆ ಬ್ಲಾಗ್ ಕಂಟೆಂಟ್ ಇದು ವಿಡಿಯೋ ಒಂದು ಎಡಿಟಿಂಗ್ ಮಾಡೋದೆಲ್ಲ ಐತಿ. ಯಾವುದಪ್ಪ ಅಂದರೆ ಅವತ್ತು ನಾನು ಅಕ್ಕ ಸೇರಿ ಚಾಲೆಂಜ್ ವಿಡಿಯೋ ಮಾಡಿದ್ವಿ. ಹಾಗಾಗಿ ಚಾಲೆಂಜ್ ವಿಡಿಯೋ ಎಡಿಟ್ ಮಾಡೋದೈತಿ. ಅದೊಂದು 30 ನಿಮಿಷದಾಗೈತಿ. ಬಟ್ ಅದಕ್ಕೆ ನಾವು ಒಂದು ಪಾರ್ಟ್ 1 ಪಾರ್ಟ್ 2 ಮಾಡೋಣ ಅಂತ ಐತಿ. ಅದು ಯಾವ ಚಾನಲಾಗಿ ಬರುತ್ತಪ್ಪ ಅಂದರೆ ವಿನಯ್ ಅದನ್ನ ಬ್ಲಾಗ್ಸ್ ಆಗುತ್ತಾ. ನಿಮಗೂ ಬಂದಿದ ಮೇಲೆ ಹೇಳ್ತೀನಂತೆ. ಈ ವಿಡಿಯೋ ಅಪ್ಲೋಡ್ ಮಾಡಿಲ್ಲ, ನೀನು ಎಡಿಟ್ ಆಗಬೇಕು, ನೋಡೋಣ ಇವತ್ತಾಗುತ್ತೋ ನಾಳೆ ಆಗುತ್ತೋ ಗೊತ್ತಿಲ್ಲ. ಆಮೇಲೆ ಆಡಿಯೋ ಒಂದು ಈಗ ವಿಡಿಯೋ ಅಷ್ಟೇ ಟ್ರಾನ್ಸ್ಫರ್ ಮಾಡೋಣ ಅಂತೀನಿ. ಆಡಿಯೋ ಒಂದು ಟ್ರಾನ್ಸ್ಫರ್ ಮಾಡಬೇಕು, ಬಟ್ ಅದು ಈ ಮೊಬೈಲ್ನಲ್ಲಿ ಐತಿ. ಹಾಗಾಗಿ ಅದು ಮೊಬೈಲ್ ಚಾರ್ಜರ್ ಇಟ್ಟೈತಿ. ಈಗ ಊಟ ಮಾಡಿಕೊಂಡು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ ಸ್ಟೇಟ್ಯೂನ್ ಆಗಿದೆ. ಬೆಳಿಗ್ಗೆ ಎದ್ದ ತಕ್ಷಣ ಇದೊಂದು ಕೆಲಸ, ದೊಡ್ಡ ಕೆಲಸ ಆಗ್ತಾಯಿದೆ. ನೋಡೋಣ ಇವತ್ತಾಗುತ್ತೋ ಅಥವಾ ಅರ್ಧಮರ್ಧಾಗಿ ಬಿಡುತ್ತೋ ಅಂತಂದು ಸ್ಟೇಟ್ಯೂನ್ ಆಗಿದೆ. ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. 40 minutes later. ಹಂಗಲ್ಲ ಮಮ್ಮಿ, ಸಿಲಿಂಡರ್ ಬುಕ್ಕು ಎಲ್ಲ ಸಾಮಾನು ಜೋಡಿಸೋರ್ತಾರೆ, ಇಡ್ಬೇಕು ಕರೆಕ್ಟ್ ಎಲ್ಲ ಜೋಡಿಸ್ಯಾರ ಮಮ್ಮಿ. ನೀವು ಸಾಮಾನ ತೊಗೊಂಬಂದಿದ್ದ, ನಾ ತಗೊಂಬಂದಿದ್ದ ಸಾಮಾನು ಕೊಟ್ಟು ಮುಟ್ಟಿಲ್ಲ ಅಷ್ಟು ಅಲ್ಲೇನ್ರ ಬಿಟ್ಟು ಬಂದ್ರೆ ಹೆಂಗ್ ಗೊತ್ತಾಕತಿ ಅವ್ರಿಗೆ. ನೋಡ್ರಿ ಬಿಟ್ಟು ಬಂದ್ಬಿಟ್ರಿ, ಅಷ್ಟು ಒಂದ್ ಪಿನ್ ಟು ಪಿನ್ ನೋಡಿ ಚಾವಿ ಅವ್ರಿಗೆ ಕೊಟ್ಟು ಬಂದ್ಬಿಟ್ರಿ. ಅವರ ಇಲ್ರ ತೊಗೊಂಡ್ರೆ ಕಷ್ಟಾಗಿ ಏನ್ ಮಾಡ್ತಿ? ಅಥವಾ ಒಂದು ಸಿಲಿಂಡರ್ನ ತೊಗೊಂಡಿದ್ರೆ ಏನ್ ಮಾಡ್ತಿ? ಏನ್ ಮಾಡಿದ್ರು ಹೋಯ್ತಿ. ಅಥವಾ ಆಫೀಸ್ ಮೂರ್ ಹತ್ರ ಆಗೈತಿ ನಿಮ್ದು. 3 ಹತ್ರ ಒಳಗೆ ಎಲ್ಲಿ ಕಳೆದ್ರು ಏನೋ. 3 to 4 hours later. ಫ್ರೆಂಡ್ಸ್, ಈಗ ಸಾಯಂಕಾಲದಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸ್ವಲ್ಪ ಟೆರೆಸ್ ಮೇಲೆ ಹತ್ತು ಹೋಗ್ಬೇಕು ಅಂತಂದು ಹೇಳಿದೆ. ಬಟ್ ಬರ ಅಂತಾಳು, ಯಾಕೋ ಹೋಲ್ಡ್ ಆಗ್ಯಾಳು. ಐ ಥಿಂಕ್ ಯಾಕೆ ಏನು ಮಾಡಂತಿದೆ ಬರಲ್ಲ. ಪಪ್ಪ ಏನೋ ಕಾಫಿ ಏನೋ ಟೀ ಕೇಳಬೇಕು. ಹೌದಾ? ಟೀ ಕೇಳ. ಹಾಂ, ನನಗೆ ಬಿಟ್ಟ ಇಲ್ಲ, ಒಬ್ಬನೇ ತಿನ್ನ. ಇನ್ನು ನಾವು ಒಂದೇ ತಿಂದ ನೋಡಿ ಚಾಕ್ಲೇಟ್. ಈಗ ಟೆರೆಸ್ ಮೇಲೆ ಹೋಗುತ್ತೆ. ಟೆರೆಸ್ ಮೇಲೆ ಹೋಗಿದ ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೀರು ಕರೆ ಸಿಂಟೆಕ್ಸ್ ಮೇಲೆ ಅದನ್ನ ಮೋಟ್ರ್ ಕೂಡ ಆನ್ ಮಾಡಬೇಕು. ಕೈ ಮಾಡ್ತಿದ್ದಿ? ಕಾಫಿ ಓಕೆ 1 ಸೆಕೆಂಡ್ ತಡ್ರಿ. ನಾನು ಅಕ್ಕ ಮಾತಾಡ್ತಿದ್ದೀವಿ, ಡಿಸ್ಕಷನ್ ಮಾಡಿ ಆಮೇಲೆ ಟೆರೆಸ್ ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ ಸ್ಟೇಟ್ಯೂನ್. ನೋಡಿ, ಈಗ ಬೂಸ್ಟ್ ಕುಡಿತಾ ಇದ್ದೀನಿ. ಹಾಗೆ ಬಿಸ್ಕಿಟು ಬೂಸ್ಟು ಕುಡಿದು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ ಸ್ಟೇಟ್ಯೂನ್. 30 minutes later. ಫ್ರೆಂಡ್ಸ್, ನೋಡ್ರಿ ಈಗ ಸಟ್ಲೆ ಬಟಾಡ ಅಂತಿದ್ವಿ. ಸಟ್ಲೆ ಬಟಾಡ್ಕೊಂಡು ಹಂಗೆ ಇಲ್ಲಿ ನೋಡ್ರಿ ಕುದಿ ಬಂದ್ಬಿಟ್ಟವು. ಕುದಿ ಬಂದ್ಬಿಟ್ಟು ಸಟ್ಲೆ ಬಟಾಡ ಅಂತಿದ್ವಿ. ಎಲ್ಲ ಮಿಕ್ಸ್ ಒಟ್ಟು ಆಡು ಮೇಕೆ ಬಂದುಬಿಟ್ಟು ನಾವು ಸಟ್ಲೆ ಬಟಾಡ ಅಂತಿದ್ವಿ. ಟೆರೆಸ್ ಮೇಲೆ ಹೋಗೋಣಂತೆ. ಫೋನ್ ಬಿತ್ತಂದ್ರೆ ಅದರೊಳಗೆ ಹೋಗತ್ತೆ. ಹಾಗಾಗಿ ಸ್ವಲ್ಪ ನಾನು ಹಿಂದೆ ಬಂದು ಬನ್ನಿ. ಅವು ಮೇಕೆ ಬಂದ್ವಲ್ಲ, ಹಾಗಾಗಿ ಗೇಟ್ ಮುಚ್ಕೊಂಡು ನಾವು ಟೆರೆಸ್ಸಿಗೆ ಹೋಗ್ತಾಯಿದ್ವಿ. ಸ್ವಲ್ಪ ಸಟ್ಲೆ ಬಟಾಡಿದ್ವಿ. ಒಂದು 1/4 ಗಂಟೆ ಮೋಟರ್ ಸಿಂಟೆಕ್ಸ್ನ ನೀರು ಖಾಲಿ ಐತೆ. ಹಂಗೆ ಮೋಟರ್ ಆನ್ ಮಾಡಿ ನೀರು ತುಂಬಲಿ ಅಂತಂದು ನೀರು ತುಂಬ ಮಟ್ಟ ಸಟ್ಲೆ ಬಟಾಡಿದ್ವಿ. ಒಂದು 1/2 hour ಅಂತ ಇಟ್ಕೊಳ್ಳಿ. ಸಟ್ಲೆ ಬಟಾಡಿ ಈಗ ಸ್ವಲ್ಪ ಟೆರೆಸ್ಸಿಗೆ ಹೋಗ್ತಾಯಿದ್ವಿ. ಟೆರೆಸ್ ಮೇಲೆ ಹೋಗೋಣ ಅಂತ ನೋಡ್ರಿ. ಓಕೆ, ಸ್ಟೇಟ್ಯೂನ್ ಆಗಿವಿ. ಆಮೇಲೆ ಈಗ ಟೆರೆಸ್ಸಿಗೆ ಹೋಗ್ತಾಯಿದ್ದೀವಿ. ಏನೋ ಒಂದು ಹೇಳೋದದ. ನಾನಲ್ಲ ಅಕ್ಕ. ಮದರ್ಸ್ ಡೇ ಇತ್ತು, ಬಟ್ ನಾವು ಮಾಡೋಕ್ಕಾಗಲಿಲ್ಲ. ಮಾಡಬೇಕು ಅಂದ್ಕೊಂಡು ನಮ್ಮ ಮಮ್ಮಿಗೆ ಏನೋ ಒಂದು ಗಿಫ್ಟ್ ತರೋಣ ಅಂತ ಪ್ಲ್ಯಾನ್ ಮಾಡಿ ಎಲ್ಲ ಇತ್ತು. ಬಟ್ ಆದರೆ ಅವತ್ತಿನ ದಿನ ಮಾಡೋಕ್ಕಾಗಲಿಲ್ಲ. ಯಾಕಪ್ಪ ಅಂದ್ರೆ ಒಂದು ಸ್ವಲ್ಪ ಬೇರೆ ಕೆಲಸ ಬಂತು, ಹಾಗಾಗಿ ಮಾಡೋಕ್ಕಾಗಲಿಲ್ಲ. ದುಡ್ಡು ಕೂಡ ನಮ್ಮ ಕಡೆಗೆ ಇತ್ತು ಕರೆ, ಬಟ್ ಮಾಡ್ಬೇಕಂತಿದ್ದಿಲ್ಲ. ಯಾಕಂದ್ರೆ ನಂದೇನೋ ಬೇರೆ ಪ್ಲಾನ್ ಇತ್ತು. ಅಕ್ಕ ಹೇಳಿದ್ದೆ, ಈಗೂ ಕೂಡ ಹೇಳೀನಿ ಬ್ಯಾಡ ಅಕ್ಕ ಅಂತಂದು. ನನಗೇನು ಕೊಡೋದು ಬೇಡ, ನನ್ನ ಕಡೆ ಏನಾಗುತ್ತೆ ಅದನ್ನ ಒಂದು ಸಣ್ಣದಾಗಲಿ ಆಗಲಿ ಏನೋ ಒಂದು ಗಿಫ್ಟ್ ಕೊಡೋಣ ಸಣ್ಣದಾಗಿ ಅಂತ ನನಗೈತಿ. ನೋಡೋಣ, ಟ್ರೈ ಮಾಡ್ತೀನಿ ಕೊಡೋಕ್ಕೆ. ನಮ್ಮ ಮಮ್ಮಿ ಒಂದು ಫಸ್ಟ್ ಟೈಮ್ ಸ್ವಲ್ಪ ಇಷ್ಟಪಟ್ಟಿದ್ದು ಅದನ್ನು,
ಅದನ್ನು ತೊಗೊಂಡಿದ್ದಿಲ್ಲ, ಹಾಗಾಗಿ ಅದನ್ನು ಗಿಫ್ಟ್ ಮಾಡೋಣ ಅಂತ ನನ್ನ ಪ್ಲ್ಯಾನು. 10 to 20 minutes later. ವಾಶ್ ಆಯ್ತದು ಗೊತ್ತಿಲ್ಲ. ಕೆಟ್ಟದೀವಿ ಭಾಷೆ ಇರೋದು ಟಿಕೆಟ್ ಮಮ್ಮಿ ನೀನು ನೀರು ಇಲ್ಲಿದ್ದಾವೆ, ಇಲ್ಲೂ ಇದ್ದಾವೆ, ಬಟ್ ಒಂದು ಕ್ಯಾನ್ ತಗೊಂಡು ಹೋಗ್ತಾ ಇದ್ದೀನಿ. ಅಕ್ಕ ಗಾಡಿ ಚಾವಿ ತೊಗೊಂಡ್ಯಾ? ಈಗ ಮಮ್ಮಿಗೆ ಗಿಫ್ಟ್ ತಗೊಳಕ್ಕೆ ಹೋಗ್ತಾ ಇದ್ದಾಳೆ ಅಕ್ಕ. ಇದು ನೆವ ಎಲ್ಲ ಮಾಡಿ ಹೋಗ್ಬೇಕಲ್ಲ ಹೊರಗಡೆಗೆ. ಇದು ನೆವ ಕ್ಯಾನ್ ನೀರು ತರಬೇಕು ಅಂತ ಹೇಳಿ ಅಕ್ಕ ನಾನು ಹೋಗ್ತಾ ಇದ್ದೀವಿ. ಗೇಟ್ ಓಪನ್ ಮಾಡಿ ಸ್ಟೇಡಿಯಂ ಆಗಿದೆ, ಸ್ವಲ್ಪ ಹೊರಗಡೆ ಹೋಗಿ. ಮಮ್ಮಿ ಗಿಫ್ಟ್ ತಗೊಂಡ್ವಿ ಇಲ್ಲೇ. ಮಮ್ಮಿಗೆ ಗೊತ್ತಾಗ್ಬಾರ್ದು ಅಂತಂದು ನೀರು ತರಕ್ಕೆ ಅಂತ ಬಂದಿದ್ವಿ. ನಮ್ಮ ಮನೆ ಕಡೆ ನೋಡಿದ್ರೆ ಕರೆಂಟ್ ಹೋಗ್ಬಿಡಕ್ಕೆ ಈಸಿ ಹೋಗೈತೆ ನಾವು ಅಂದ್ಕೊಂಡ್ವಿ, ಬಟ್ ಹೋಗಿಲ್ಲ. ಹಾಕಿದಿ ಫ್ರೆಂಡ್ಸ್, ಕರೆಂಟ್ ಹೋಗ್ಬಿಟ್ಟವ್ರಿ. ನಾವು ಹೊರ ಬಂದೀವಿ ಗಿಫ್ಟ್ ತೊಗೊಳೋಣ ಅಂತ, ಬಟ್ ಕರೆಂಟ್ ಹೋಗ್ಬಿಟ್ಟವು. ಸ್ಟಿಲ್ ಏನೂ ಮಾಡೋಕ್ಕಾಗಲ್ಲ. ನಮ್ಮ ಮನೆ ಕಡೆ ಹೋಗ್ಯಾವಂತ ನೀರು ತಗೊಳಕ್ಕೆ ಕಡೆಯಲ್ಲಿ ಐತಪ್ಪ, ಅದೊಂದು ಚಲೋ ಆಯಿತು. ಇಲ್ಲ ಖಾಲಿ ಕ್ಯಾನ್ ತೊಗೊಂಡು ಹೋಗ್ಬೇಕಿತ್ತು. ಸ್ಟೇಟ್ ಏನಾಗಿರಿ ಮತ್ತು ಮನೆಗೆ ಹೋಗಿ ಮೇಲೆ ಲಾಕ್ ಕಂಟಿನ್ಯೂ ಮಾಡ್ತಾನೆ. ಕರೆಂಟ್ ಹೋಗ್ಯಾವು, ಇಲ್ಲೇನೋ ಮಾಡ್ತಾ ಇದ್ದಾರೆ, ಅದ್ರ ಸಂಬಂಧ ಹೋಗ್ಯಾವ ಅನಿಸುತ್ತೆ. ಗೊತ್ತಾಯ್ತು ನಮ್ಗೆ. ಫುಲ್ ಕತ್ಲು ಫ್ರೆಂಡ್ಸ್ ಎಲ್ಲ ಕಡೆ. ಓಕೆ, ಸ್ಟೇಟಿನಾಗಿರಿ ಮತ್ತು ಮನೆಗೆ ಹೋಗಿ ಮೇಲೆ ಹೋಗಿ ಕಂಟಿನ್ಯೂ ಮಾಡ್ತೀವಿ. ಫುಲ್ ಕತ್ಲಿದೆ, ಚೆನ್ನಾಗಂತೂ ಕಾಣಿಸಲ್ಲ. ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀವಿ. ಗಿಫ್ಟ್ ಕವರ್ ಬೇಕಿದ್ರೆ ತೊಗೊಂಡಿವಿ. ಇವಾಗ ಮನೆಗೆ ಹೋಗ್ತಾ ಇದೀವಿ. ಸ್ಟೇಟಿನಾಗಿರಿ. ಆ ಕಡೆಗೆ ರೋಡ್ ನೋಡಿ, ಐಸ್ ಕೇಕ್. ಇದು ಕೇಕ್ ಪೀಸ್ ಎಷ್ಟು? ಐಸ್ ಕೇಕ್ 50ನಾ? ಯಾಕೆ ತಗೊಳ್ಳೋಣ? ಯಾತು ಇದು ಎಷ್ಟು ರೂಪಾಯಿನ? ಇದು ಲಾಸ್ಟ್ ಎಷ್ಟು? ಇದೇ 2 ಪೀಸ್ ಕೊಡಿ. ಬಂದ್ವಿ ಈಗ ಫ್ಯಾಮಿಲಿ. ಸಣ್ಣಗೆ ಒಂದು ಯಾವುದಂತ ಹೌದಾ? ಸರಿ, ಎತ್ತು ಇಲ್ಲ ಒಂದು ಹೋಗೈತೆ ಅನ್ಸುತ್ತೆ. ಏನಿಲ್ಲ ತಗೋ. ಗಾಡಿ ಬಂದ್ ಮಾಡೋಣ. ಲೈಟಿನ ಸಂಬಂಧ ಆನ್ ಮಾಡಿದ್ವಿ. ನೀರು ಬೇಕಾ? ಲೈಟ್ ಹಚ್ಚುವ. ಫ್ರೆಂಡ್ಸ್, ಇವಾಗ ತಾನೇ ಮನೆಗೆ ಬಂದ್ವಿ. ಮನೆಗೆ ಬಂದು ಸ್ವಲ್ಪ ಗಿಫ್ಟ್ ಎಲ್ಲ ಪ್ಯಾಕ್ ಮಾಡೋಣ ಅಂತ. ಗಿಫ್ಟ್ನ ದೊಡ್ಡ ಗಿಫ್ಟ್ ಏನಲ್ಲ, ಚಿಕ್ಕ ಗಿಫ್ಟ, ಬಟ್ ಅದರ ಖುಷಿ ಮಮ್ಮಿ ಇಷ್ಟಪಟ್ಟಿದ್ದದು. ತೊಗೊಂಡಿದ್ದಿಲ್ಲ ಅವಾಗ, ಅಂತ ಹೋದಾಗ ನೋಡಿತ್ತು, ಅದನ್ನೇ ತೊಗೊಂಡಿದ್ದೀನಿ. ನೋಡೋಣ, ಅದ್ರ ರಿಯಾಕ್ಷನ್ ಏನು ಇಷ್ಟು ಕೊಡಲ್ಲ ಐ ಥಿಂಕ್. ಬಟ್ ನೋಡಿದಿರಲ್ಲ ಹಿಂಗಾಗಿ ಬಸ್ಟ್ ನನಗೆ ಖುಷಿ ಇದೆ ಅದರಿಂದ. ನೆಕ್ಸ್ಟ್ ಹಂಗೆ ಒಂದು ಸ್ಮಾಲ್ ಪೀಸಸ್ ಕೇಕ್ ತಂದೀವಿ. ದೊಡ್ಡದನ್ನ ಹೇಳಿ ಸ್ವೀಟ್ ಅಂದರೆ ಈ ಮಂತ್ ಫುಲ್ ಸ್ವೀಟ್ ತಿನ್ನೋದಾಗಿತ್ತು ನಮ್ಮದು. ಯಾಕಂದ್ರೆ ಸ್ವಲ್ಪ ಚಾಕ್ಲೇಟ್ಗಳು ತಂದಿದ್ದು ಪಪ್ಪ, ನಮ್ಮಣ್ಣ ಮತ್ತು ನಮ್ಮ ಪಪ್ಪ ಅವರೆಲ್ಲ ತಂದಿದ್ದು ಚಾಕ್ಲೇಟ್ಸ್ ಹಂಗೆ ಇದ್ವು. ಆಮ್ಯಾಗ ಅದೇನೋ ಕೇಕಿಂದು ಅಣ್ಣ ಬಾಕ್ಸ್ ಕೇಕಿಂದ ಬಾಕ್ಸ್ ತಂದಿದ್ದ, ಅಂದರೆ ಪ್ಯಾಕೆಟ್ ಒಳಗಿತ್ತು ಅವು ಕೇಕು. ಅವನು ತಿಂದು ಲಾಸ್ಟ್ ಮಂತಿಂದ ಬರೀ ಸ್ವೀಟ್ ದಿನದ ಮಾಡೀವಿ. ಲಾಸ್ಟ್ ಮಂತಿಂದ ಈ ಮಂತ್ ಮಟ್ಟ. ಹಾಗಾಗಿ ಸುಮ್ಮನೆ ಎಲ್ಲರಿಗೂ ಸಿಹಿ ಮೇಲೆ ಇದಾಗ್ತದೆ, ಬೇಸರ ಬಂದಿರ್ತದೆ ನನಗೆ. ಅದಕ್ಕೆ ಮತ್ತೆ ಜಾಸ್ತಿ ಥರ ನೀವು ಬೇಕಾದ್ರೆ ಫುಲ್ಲು ಗ್ರ್ಯಾಂಡಾಗಿ ಮಾಡಿದ್ರೆ ಕೇಕ ತಗೊಂಡು ಮಾಡಿದ್ದೆ ನಾನು. ಎಲ್ಲ ಮುಂಚೆ ಪ್ಲ್ಯಾನ್ ಇತ್ತು ನಮ್ಮದು ನಮ್ಮದು, ಬಟ್ ಆ ಪ್ಲ್ಯಾನ್ ಎಕ್ಸಿಕ್ಯೂಟ್ ಆಗಲಿಲ್ಲ. ಅದು ಏನಿರುತ್ತಲ್ಲ ಅದೇ ಆಗಬೇಕಲ್ಲ ಫ್ಯಾಮಿಲಿ. ಹೇಳಕ್ಕೆ ಬರೋದಿಲ್ಲ ಹಿಂಗೆ ಹಂಗೆ ಅಂತ ನಾವು ಅಂದ್ಕೊಳ್ಳೋದು ಒಂದು, ಬಟ್ ಅದು ಆಗೋದೇ ಒಂದು ರಿಯಾಲಿಟಿ. ಬಟ್ ಏನೋ ಮಾಡಿದ್ವಲ್ಲ ಅನ್ನೋ ಖುಷಿ ಅಷ್ಟೇ. ಚಿಕ್ಕದಾಗಲಿ ದೊಡ್ಡದಾಗಲಿ ಅದನ್ನು ಮಾಡಿದ್ವಲ್ಲ ಅನ್ನೋ ಒಂದು ಇದಿರುತ್ತೆ ಅಷ್ಟೇ.
ಲಾಸ್ಟ್ ಇಯರ್ ಬಿಟ್ಟಿದ್ದಿಲ್ಲ ಮಾಡಿದ್ವಿ, ಈ ಇಯರ್ ಬಿಡ್ತೀವೇನಪ್ಪ ಅನ್ಸಿತ್ತು. ಸಾಕು, ಇಷ್ಟ ಸಿಂಪ್ಲಿ ಆಗಿ ಇದು ಮಾಡಿದೆ ಅಷ್ಟೇ. ಈಗ ಮಮ್ಮಿ ಡೌಟ್ ಬರ್ಬೋದು, ಯಾಕಂದ್ರೆ ಅದಕ್ಕೆ ಸುಮ್ಮನೆ ಸೀರೆಗೆ ಏನೋ ಬೇಡ ನೈಟಿ ನಾವು ರೆಡಿ ಗಿಡಿ ಆಗೋ ಅಂದ್ರೆ ನಮ್ಮ ಮಮ್ಮಿ ಡೌಟ್ ಬರುತ್ತೆ. ನಾವೇನು ರೆಡಿ ಆಯಿತು ಅಷ್ಟೇನು ದೊಡ್ಡದಾಗಿ ಏನು ಡೆಕೋರೇಷನ್ ಇದೆಲ್ಲ ಮಾಡಿದ್ರೆ ಅದು ಡೌಟ್ ಬಂದಿರೋದು. ಬಟ್ ಈಗ ಮೇಲೆ ಡೌಟು ಬರುತ್ತೆ. ಹೇಗಿರ್ತಾರೋ ಹಾಗೆ ಮಾಡೋಣ, ಓಕೆ? ಹೇಗಿರ್ತಾರೋ ಹಾಗೆ ಕೊಡೋಣ ಗಿಫ್ಟು. ಮಮ್ಮಿ ಆಮೇಲೆ ವಿಡಿಯೋ ಮಾಡಿ ನಾವು ಬೈಕೋಬೋದು. ಯಾಕಂದ್ರೆ ನಿಮ್ಗೆ ಕೈ ನೋವು ಬರೋಲ್ಲ ಇದು, ನಮಗಂತೂ ಕೈ ನೋವು ಬರುತ್ತೆ ಫ್ರೆಂಡ್ಸ್. ಹಿಂಗೆ ಇಟ್ಕೊಳ್ಳೋದು ನಾವು ಬರೋಷ್ಟಿಗೆ ಮನೆಗೆ ಬರೋಷ್ಟಿಗಂತೂ ಕರೆಂಟ್ ಬಂತು, ಅದೊಂದು ಖುಷಿ ಅಲ್ಲ. ಅದರ ಹೊರಗಡೆ ಹೋಗಿ ಬಂದ ತಕ್ಷಣ ಇನ್ನು ಸ್ವಲ್ಪ ಶೆಕೆ ಆಗುತ್ತೆ. ಹಾಗಾಗಿ ನಮ್ಮ ಫ್ಯಾನ್ ಆನೇ ಇರಬೇಕು ನೋಡಿ. ಗಿಫ್ಟ್ ಕವರ್ ಒಂದು ಮೇಲೆ ಪ್ಯಾಕ್ ಮಾಡ್ಕೊಂಡು ಏನೋ ಒಂದು ಇದು ಈ ಕವರ್ ಹಾಕಿದ್ರೆ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್. 5 ರೂಪಾಯಿ ಕೊಟ್ಟು ತಂದೀವಿ, ಅಲ್ಲಿ ಅಂಗಡಿಯಾಗ ಒಂದು ಸ್ವಲ್ಪ ಇದೊಂದು ಸಣ್ಣದು ಇತ್ತು, ಅದನ್ನ ಹಂಗೆ ಅದನ್ನ ಹಿಡ್ಕೊಂಡ್ಬಿಟ್ಟೆ ನಾನು ತಗೊಂಡು. ಅವರು ಅಂಕಲ್ ನೀನು ಎಷ್ಟಲ್ಲ ನೋಡ್ರಿ, ಇಲ್ಲಿ ದೊಡ್ಡದು ದುಡ್ಡು ಕೊಟ್ಟು ತಂದೀನಿ, 10 ರೂಪೀಸ್ ಕೊಟ್ಟು. ಬಟ್ ಆದ್ರೆ ಅಕ್ಕ ಇದು ಹಿಡ್ಕೊಂತ ಹಿಂಗೆ ಹಿಡ್ಕೊಂತೀವಿ. 10 minutes later. ಅಲ್ಲೇ 3-4 ವಿಡಿಯೋ ಬಿಟ್ಟು ಇಲ್ಲೇ ಬಂದು ಏನು ಹೇಳ್ಬೇಕು? ಈಗ ಫಸ್ಟ್ ವಿಡಿಯೋ ಮಾಡೋಣ. ನೀನು ಯಾವಾಗ ಹೇಳೋ ಬಿಡು. ಮಮ್ಮಿ ಇಲ್ಲಿ ಮಕ್ಕೊಂಡಾರ ನೋಡಿ. ಅದು ಆ್ಯಕ್ಚುಲಿ ನೈಟಿ ಅದೇನಾಗಿತ್ತು ಗಲೀಜಾಗೈತಿ. ಅಂದರೆ ಇವತ್ತೆಲ್ಲ ನಮ್ಮ ಮಮ್ಮಿ ಮನೆ ಸ್ವಲ್ಪ ಕ್ಲೀನ್ ಮಾಡೋ ಸಂಬಂಧ ಹಳೆ ನೈಟಿ ಹಾಕೊಂಡಾರ. ಇದು ಹಾಕ್ಕೊಳ್ಳಿ ಅಂತಂದು ಅಕ್ಕ ಈಗ ಹೆಂಗೆ ಹೇಳಿದ್ರು ಗೊತ್ತಾಗ್ತದೆ ನನಗೆ. ಮತ್ತು ಮಮ್ಮಿ ಆಮೇಲೆ ಬೈತಾರೆ. ಅದಾಗ ಮಾಡಿದ ರೆಡಿ ಮಾಡ್ಕೊಳ್ಳೋಣ ಅಂತ ಕೇಕಿಂದು. ಮಮ್ಮಿ ಮಾಡೋದು ಇದನ್ನು ಕಟ್ ಮಾಡ್ದಂಗೆ, ಮಮ್ಮಿ ಇದನ್ನು ಕಟ್ ಮಾಡಿ ಮಮ್ಮಿ ಸ್ವಲ್ಪ ಹಾಗೆ ರೆಡಿ ಹಾಕತ್ತಾರೆ. ರೆಡಿ ಅಂದರೆ ಇಲ್ಲ ಒಂದು ಸ್ವಲ್ಪ ಬೇಗ ಮಾಡೋದು, ಭಾರತ್ ಮಾಡೋದು. ಕತ್ರಿ ಬ್ಲೇಡ್ ಇತ್ತು ಮಾಡೋದು. ಇವಾಗ ಮಾಡ್ತಾಯಿದ್ದೀವಿ. ನಮ್ಮ ಮಮ್ಮಿ ಇಲ್ಲಿ ಕುಂತೂರಿ ಬರ್ತಾರೆ. ಈಗ ವಿಡಿಯೋ ಮಾಡಲಿಕ್ಕೆ ಕಲಿತಾ ಇದ್ದೀವಿ, ಬರ್ತಾರೆ. ಅದೇ ಅಂತ ಕುಂತಾರೆ. ಇದಿರಲಿ ಬಿಡಿ, ಇದೇನು ಡಿಸ್ಟರ್ಬ್ ಆಗೋಲ್ಲ. ಅದು ಡಿಸ್ಟರ್ಬ್ ಆಗ್ತಾಯಿತ್ತು, ಅದಕ್ಕೆ ತೆಗೆ ಮಮ್ಮಿಗೆ ಅದು ಮಾಡಿ ಕಲಿತಾ ಇದ್ದೀವಿ. ಬರ್ತಡೇ ಅದ ನಿಂದು. ಮದರ್ಸ್ ಡೇ ಇತ್ತು, ನಾವು ಮಾಡಲಿಲ್ಲ, ಮೊನ್ನೆ ಇತ್ತು ಮಾಡಿದ್ದಿಲ್ಲ. ಮಮ್ಮಿ ಹ್ಯಾಪಿ ಮದರ್ಸ್ ಡೇ. ಭಾಳ ದಿನ ಆಗಿ ಮೇಲೆ ಮಾಡ್ತಾ ಇದೀವಿ, 1 ವೀಕ್ ಆಗೈತಿ. ಆಮೇಲೆ ಮಾಡ್ತಾ ಇದ್ದೀವಿ ಮದರ್ಸ್ ಡೇನ. ಬೇಜಾರಾಗಬೇಡ, ನಾವು ಮಾಡೋಕ್ಕಾಗಲಿಲ್ಲ, ಮನೆ ಶಿಫ್ಟ್ ಮಾಡೋದಿತ್ತು. ಹಾಗಾಗಿ ಆ ಮಧ್ಯೆ ನಮಗೆ ಮಾಡೋಕ್ಕಾಗಿದ್ದಿಲ್ಲ. ಎಲ್ಲ ಫುಲ್ ಮನೆಯೆಲ್ಲ ಮೆಸ್ಸಿ ಎಲ್ಲ ಫುಲ್ ಸಾಮಾನ್ಯ ತಗೊಂಡು ನನ್ನಾಣೆಗೂ ನಿನ್ನ ಬಾಳೆಲ್ಲ ಬೆಳಕಿರಲಿ, ನಿನ್ನ ನಾಳೆಗಳೆಲ್ಲ ಹಂಗಾಗಿ 1 ವೀಕ್ ಆಗೈತಿ. ಇವಾಗ ಮಾಡ್ತಾ ಇದ್ವಿ ಹಂಗೆ ನಮ್ಮ ಖುಷಿಗೋಸ್ಕರ. ಇದೇನು ದೊಡ್ಡದಾಗ ಮಾಡ್ತಾರೆ, ಸಿಂಪಲ್ ಆಗಿ ನಮ್ಮ ಖುಷಿಗೋಸ್ಕರ ಮಾಡ್ತಾ ಇದ್ವಿ. ನಿಮಗೆ ಹ್ಯಾಪಿ ಮದರ್ಸ್ ಡೇ. ಗಿಫ್ಟ್ ಓಕೆ, ಸಿಂಪ್ಲಿ ಗಿಫ್ಟ್. ಖುಷಿ ಪಡ್ತೀವಿ. ಹಾಂ, ಕೇಕ್ ಕಟ್ ಮಾಡಿ ಮೇಲೆ ನೋಡ್ತೀವಿ. ಈಗ ನೋಡ್ತೀವಿ, ಈಗ ನೋಡ ಆಮೇಲೆ ಕೇಕ್ ಕಟ್ ಆಯ್ತು. ನಿಮ್ಮ ಈಗ ಅವೆಲ್ಲ ನಮ್ಮ ಭಾಳ ಮಾಡೋಕ್ಕಾಗಲ್ಲ. ಕತ್ತಿ ಕೊಡು ಬ್ಲೇಡಿಂದ. ಇದಕ್ಕೆ ಲೇಟ್ ಆಗಿದೆ. ನಮ್ಮ ಮಮ್ಮಿ ಫೋನ್ ಹಚ್ಚಿದ್ದಂಗೆ ಅದಾಗ ಹೋದಾಗ ಎಷ್ಟು ಟೈಮ್ ಹಚ್ಚಿದ್ದು ಲಾಗ ನೆಟ್ಟಿಗೆ ಮಾಡೋಕ್ಕಾಗಲಿಲ್ಲ. ಅದು ಅದಾಗ ಮಾಡ್ಕೊಂಡ್ವಿ ಫಿಶು. ಆಮೇಲೆ ಏನಿಲ್ಲ ಅಂದ್ಬಿಟ್ಟಿದ್ದೆ. ಈಗ ಏನಿಲ್ಲ ಅಂದಿದ್ರೆ ಏನಿಲ್ಲ ಅಂದ್ರೂ ಖುಷಿ, ಇದ್ರೂ ಖುಷಿ. ನಿಂಗೆ ಪ್ರ್ಯಾಂಕ್ ಮಾಡಿದ್ರೆ ಕೇಕ್ ನೋಡಿ ಖುಷಿ ಆಯ್ತು ನಿಂಗೆ. ಬರೀ ಪ್ರೀತಿಯಲ್ಲಿ ಹೇಳಿದ್ರೆ ಸಾಕು, ಇಷ್ಟು ಕೇಕ್ ತಂದ್ರೆ ಸಾಕು. ಅದೇ ಪ್ರೀತಿ ತಾಯಿ ಮಕ್ಕಳು. ನನ್ನಾಣೆಗೂ ನಿನ್ನ ಬಾಳೆಲ್ಲ ಬೆಳಕಿರಲಿ, ನಿನ್ನ ನಾಳೆ ಇಲ್ಲೇ ತಂದಿರಿ. ಇಷ್ಟ ಆಯ್ತು ನಂಗೆ. ಇಷ್ಟ ಆಯ್ತು. ಇವಕ್ಕಿಂತ ಇವು ಇಷ್ಟ ಆಯ್ತು ನನಗೆ. ಕೆಂಪು ಇರ್ಬೇಕು ನನಗೆ. ಇನ್ನು 6 months ಏನೋ ವಾರಂಟಿ ಅಂತ. ಹೌದಾ? 6 ತಿಂಗಳು. ಇಷ್ಟ ಆಯ್ತಾ? ಇಷ್ಟ ಆಯ್ತು. ಸಿಂಪಲ್ ಆಗಿ ಒಂದು ಗಿಫ್ಟ್ ಕೊಡ್ತೀವಿ ನಮ್ಮ ಮಮ್ಮಿಗೆ. ಅವ್ರಿಗೆ ಅದು ಖುಷಿ ಆಯ್ತಂತ, ಅವ್ರಿಗೆ ಖುಷಿ ಆಯ್ತು, ನಮಗೂ ಖುಷಿ ಆಯ್ತು. ಕೇಕ್ ಕಟ್ ಮಾಡಿಸ್ತೀವಿ ಮಮ್ಮಿಗೆ. ಹ್ಯಾಪಿ ಮದರ್ಸ್ ಡೇ ಟು ಯು ಮಮ್ಮಿ. ಹ್ಯಾಪಿ ಮದರ್ಸ್ ಡೇ ಟು ಯು. ಹ್ಯಾಪಿ ಮದರ್ಸ್ ಡೇ ಮಮ್ಮಿ.
ಓಕೆ ಸ್ಟೇಷನ್ ಆಗಿರುತ್ತೆ ನಾನು ಕೇಕ್ ಎಲ್ಲ ತಿಂದು ಆಮೇಲೆ ಕಂಟಿನ್ಯೂ ಮಾಡ್ತೀವಿ. 10 minutes later. ಸ್ವಲ್ಪ ರೂಮ್ ನೋಡ್ರಿ ಯಾವ ರೀತಿ ಮೆಸ್ಸಿ ಆಗ್ಬಿಡೈತಿ. ಅಕ್ಕ ಅಷ್ಟಕ್ಕಂಡು ಲೈಟ್ ಹಚ್ಚಿ ನೋಡಿ ಬಂದ್ ಮಾಡು. ಇದೆಲ್ಲ ಮೆಸ್ಸಿ ಎಲ್ಲ ಇದನ್ನು ಸರಿ ಮಾಡೋಣಂತೆ. ಮತ್ತು ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ನೋಡಿ ಫ್ರೆಂಡ್ಸ್, ನಮ್ಮ ಮಮ್ಮಿ ಇವಾಗ ಹಾಕ್ಕೊಂಡಾರು ಚೆನ್ನಾಗೈತಿ ಇಯರಿಂಗ್ ಇದು ಸ್ಟೇಟಿನಾಗಿರ್ರಿ. ಮತ್ತು ಆಮೇಲೆ ಎಲ್ಲ ಕಂಟಿನ್ಯೂ ಮಾಡ್ತೀವಿ. ಇವಾಗೆಲ್ಲ ಇದು ಮೆಸ್ಸಿ ಆಗಿದ್ದಾರೆ, ರೂಮೆಲ್ಲ ಕ್ಲೀನ್ ಮಾಡೋಣ. ಎಷ್ಟಾಗುತ್ತೋ ಅಷ್ಟು ಮಾಡಬೇಕು ಅಂತ ನಾನು ಮತ್ತು ನಮ್ಮ ತಮ್ಮ ಈಗ ಅಂದ್ಕೊಂಡಿವಿ. ಬಾವಿನ ಬೇಗ ಮಾಡೋಣ. ಕಂಪ್ಯೂಟ್ರ್ ಕೂಡ ಕ್ಲೀನ್ ಮಾಡಬೇಕು ನೋಡ್ರಿ ಯಾವ ರೀತಿ ಎಲ್ಲ ಒಳಗೆ ಲಾಂಗ್ ವಿಡಿಯೋ ಐತೆ, ಫುಲ್ ಧೂಳ ಅಂದರೆ ಧೂಳ ನೋಡ್ರಿ. ಗ್ರಾಫಿಕ್ ಕಾರ್ಡ್ ಒಳಗೂ ನೋಡ್ರಿ, ಗ್ರಾಫಿಕ್ ಕಾರ್ಡ್ ಕಡೆ ಹಿಂಗೆ ಧೂಳದು. ಹೆಂಗಂದ್ರೆ ಇದ್ದಿದ್ದು ಕೆಲಸ ಮಾಡೋಕ್ಕಾಗ್ತಿಲ್ಲ, ಇನ್ನು ಇಲ್ಲದ ಕೆಲಸ ಮಾಡೋ ಟೈಮ್ ಇಲ್ಲ, ಹಂಗೆ ಆಗ್ತದೆ. ಇದನ್ನ ಬೇರೆ ಇನ್ನು ಸ್ವಲ್ಪ ಎಲ್ಲ ಮೆಸ್ಸಿ ಮಾಡ್ತಾರೆ ತಮ್ಮ ಅಕ್ಕ ನಿನ್ನ ಕೆಲಸ ಕ್ಲೀನ್ ಮಾಡು ಮಾಡ್ತೀಯಾ? ಯಾಕಂದ್ರೆ ಈಗ ಚಾಲೆಂಜ್ ವಿಡಿಯೋದಿದೆ ನೋಡ್ರಿ ಫ್ಯಾಮಿಲಿ. ಅದು ಎಷ್ಟು ನಿಮಿಷದ್ದವ? 30 ನಿಮಿಷದ್ದು ಐತದು. ಅದನ್ನ ಪಾರ್ಟ್ 1 ಪಾರ್ಟ್ 2 ಮಾಡಬೇಕು ಅಥವಾ ಅದನ್ನು ಏನು ಮಾಡ್ಬೇಕಂತ ಗೊತ್ತಿಲ್ಲ. ಈಗ ಅದು ಹಾಕ್ಕೊಂಡು ನೋಡ್ರಿ. ಓಕೆ ಅಕ್ಕ ಮಾಡಂಗಂದ್ರೆ ಕ್ಲೀನ್ ಮಾಡು ಅಕ್ಕ. ಅದೆಲ್ಲ ಮಿಸ್ಸಿ ಎಲ್ಲ ಕ್ಲೀನ್ ಆಗುತ್ತೆ. ನಂದು ಸ್ವಲ್ಪ ಆಲ್ಮೋಸ್ಟ್ ಅಷ್ಟು ಮಾಡೋಕ್ಕಾಗುತ್ತಿಲ್ಲ, ನನಗೂ ಗೊತ್ತಿಲ್ಲ. ಎಷ್ಟಾಗುತ್ತೋ ಅಷ್ಟು ನೋಡ್ರಿ. ಇಲ್ಲಿ ಎಷ್ಟು ನಿಮಿಷದ ವಿಡಿಯೋ ಐತಿ ನೋಡ್ರಿ. ಮಾನಿಟ್ರು ಕೂಡ ಗಲೀಜಾಗ್ಬಿಟ್ಟೈತಿ, ಕ್ಲೀನ್ ಮಾಡೋಕ್ಕತ್ತಿಲ್ಲ ನಮ್ಮನೆ. ಅಂದ್ರೆ ಬೇರೆ ಕೆಲಸ ಇಲ್ಲ ನಮಗೆ, ಬೇರೆ ಕೆಲಸ ಐತಿ, ಭಾಳ ಕೆಲಸ ಐತಿ. ಹಂಗಾಗಿ ಈ ಕೆಲಸ ಮಾಡೋಕ್ಕಾಗ್ತಿಲ್ಲ. ಓಕೆ ಸ್ಟೇಡಿಯಂ ಆಗಿ ನಾನು ಅದನ್ನೆಲ್ಲ ಕಂಟಿನ್ಯೂ ಮಾಡ್ತೀವಿ ಅಂತ ಸ್ಟೇಡಿಯಂ. 3 or 4 hours. ಈಗ ರಾತ್ರಿ ಆಗೈತಿ. ಟೈಮ್ ಬಂದುಬಿಟ್ಟು ಎಷ್ಟು ಗಂಟೆ ಅಂದ್ರೆ 11:30 ಆಗೈತಿ ಟೈಮು. ಈಗ ಮಕ್ಕೋಬೇಕು. ಎಲ್ಲ ಕಸ ಹೊಡೆದೆ ಎಲ್ಲ ಮನೆಯದು, ಅಂದರೆ ಮಮ್ಮಿ ಅಡುಗೆ ಮನೆಯದು ಮತ್ತು ರೂಮಿಂದು ಕಸ ಹೊಡೆದ್ರು. ನಾನು ಹಾಲಿಂದೊಂದು ಹೊಡೆದೆ. ಅಕ್ಕ ಏನಕ್ಕೆ ಅಂದರೆ ಅವಾಗ ನಾನು ಹೇಳಿದ್ನಲ್ಲ ಅಕ್ಕ ಎಲ್ಲ ಕ್ಲೀನ್ ಮಾಡಬೇಕು, ಅಕ್ಕ ನೀನು ಕ್ಲೀನ್ ಮಾಡೋ ನಾನು ವಿಡಿಯೋ ಎಡಿಟ್ ಮಾಡ್ತೀನಿ ಅಂತಂದು. ನೋಡಿರಿ ಯಾವ ರೀತಿ ಎಲ್ಲ ಅಕ್ಕ ಕ್ಲೀನ್ ಮಾಡ್ಯಾರ. ಟೇಬಲ್ನ ಫುಲ್ ಮೆಸ್ಸಿ ಆಗಿತ್ತು, ಫುಲ್ ಮೆಸ್ಸಿ ಆಗಿತ್ತು. ಬೇಕಾದ್ರೆ ನಿಮ್ಗೊಂದು ಈ ಕಡೆ ಇದು ಈಗ ನೋಡ್ಕೊಂಬರ್ ಈ ತಡ್ರಿ ಇನ್ನೊಂದು ಕ್ಲಿಪ್ ಹಾಕ್ತೀನಿ ನೋಡಿರಿ. ಇದು ಯಾವ ರೀತಿ ಮೆಸ್ಸಿ ಐತಿ ಅಂತ ನೋಡೋಂತ. ರೂಮ್ ನೋಡಿರಿ ಯಾವ ರೀತಿ ಮೆಸ್ಸಿ ಆಗ್ಬಿಡೈತಿ. ಎಲ್ಲ ರೂಮ್ ಸರಿ ಮಾಡೋಣಂತ. ಅಂದರೆ ಎಷ್ಟು ಕ್ಲೀನ್ ಮಾಡ್ಬೋದು ಅಂತಂದು ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡೋಣ ನೋಡಿರಿ. ಈಗ ವಿಡಿಯೋ ನೋಡ್ಕೊಂಬಂದಲ್ಲ ಅಷ್ಟು ಮೆಸ್ಸಿ ಇತ್ತು, ಅದೆಲ್ಲ ಈ ರೀತಿ ಕ್ಲೀನ್ ಮಾಡ್ಯಾಳ ಅಕ್ಕ ನೋಡಿರಿ. ಫುಲ್ ಕ್ಲೀನ್ ಮಾಡ್ಯಾಳು. ಈಗ ಚೆಂದಾಗಿ ಇಲ್ಲಿ ಓದ್ಕೊತ ಕುತ್ಕೋಬೋದು, ಹಂಗೆ ಕಾಣ್ತೈತಿ. ಪೆನ್ನು ಕೂಡ ನೋಡಿರಿ ಎಷ್ಟು ಚಂದ ಇದಾವೆ. ಎಲ್ಲ ಇಲ್ಲಿ ಚಪಾಟಿ ಆದಂಗೆ ಆಗ್ಬಿಟ್ಟೈತಿ. ಈ ಕಡೆಗೆ ಎಲ್ಲ ಚಂದ ನಮ್ಗೆ ಬೇಕಾಗಿರೋ ಪೆನ್ಸ್ ಅಷ್ಟೇ ಇಟ್ಟಾಳ. ಇವತ್ತಿನ ಲಾಗ್ ಇಷ್ಟೇ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗುಡ್ ಟೇಕ್ ಕೇರ್, ಬಾಯ್. Thank you for watching vlog.